ಕನ್ನಡಿಗರು ಎಪಿಸೋಡ್ 6. ಸೊ ಈ ವಾರ ಇನ್ನೊಂದು ಹೊಸ ಎಪಿಸೋಡ್ ಜೊತೆ ಬಂದಿದ್ದೀವಿ. ಏನಂದರೆ ಫೆಸ್ಟಿವಲ್ಸ್ ಬಗ್ಗೆ ಮಾತಾಡೋಣ ಅಂತ. ಎಲ್ಲರೂ ಫೇವ್ರೆಟ್ ಫೆಸ್ಟಿವಲ್ಸ್ ಏನಿದೆಯೋ ಅದ್ರ ಬಗ್ಗೆ ಮಾತಾಡೋಣ ಅಂತ. ಫೆಸ್ಟಿವಲ್ಸ್ ಅಂದರೆ ಬ್ಯಾಕ್ ನಾವು ಅದ್ರದ್ದು ಫೀಲು ಅಟ್ಮಾಸ್ಫಿಯರು ಅದಕ್ಕೆ ಹೋಗ್ತೀವಿ. ಸೊ ಅದ್ರ ಬಗ್ಗೆ ಮಾತಾಡೋಣ, ಅದ್ರ ಬಗ್ಗೆ ನಾವು ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಒಬ್ಬರದ್ದು ಎಕ್ಸ್ಪೀರಿಯನ್ಸಸ್ಸು ಏನು ಫೀಲ್ ಬರುತ್ತೆ ಅಂತ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ವಿ. ಲೆಟ್ಸ್ ಸ್ಟಾರ್ಟ್ ನೌ. ಭರತ್, ಓಕೆ, ಸೊ ನನ್ನ ಫೇವ್ರೆಟ್ ಫೆಸ್ಟಿವಲ್, ಮೋಸ್ಟ್ ಆಫ್ ಯೋರ್ ಫೇವ್ರೆಟ್ ಫೆಸ್ಟಿವಲ್, ದೀಪಾವಳಿ. ಇಂಡಿಯಾಸ್ ಯೂನಿವರ್ಸಲ್ ಫೇವ್ರೆಟ್ ಫೆಸ್ಟಿವಲ್ ದೀಪಾವಳಿ. ಸೊ ದೀಪಾವಳಿ ಅಂದರೆ ನಮಗೆ ಅದೊಂಥರ ಒಂದಿನದ ಸೆಲೆಬ್ರೇಷನ್ ಅಲ್ಲ, ಅದು ಇಟ್ ಗೋಸ್ ಅಟ್ಲೀಸ್ಟ್ ಫಾರ್ 1 week. ದೀಪಾವಳಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಪ್ರಿಪ್ರೇಷನ್ಸು, ಆದ್ಮೇಲೆ ದೀಪಾವಳಿನ 3 ದಿನ. ಸೊ ಒಂದು ವಾರಕ್ಕಿಂತನೇ ಎಲ್ಲ ಎಕ್ಸೈಟ್ಮೆಂಟ್ ಶುರು ಆಗ್ಬಿಡುತ್ತೆ. ನಮ್ಮ ಮನೇಲಿ ಮನೇಲಿ ಪ್ರಿಪ್ರೇಷನ್ಗಿಂತ ಆಚೆ ಕಡೆ ಒಂದು ವಾರ 2 ವಾರಕ್ಕೆ ಮುಂಚೆನೆ ಎಲ್ಲ ರೋಡಲ್ಲ ಲೈಟ್ಸ್ ಹಾಕ್ತಿರ್ತಾರೆ, ಬ್ಯಾನರ್ಸ್ ಹಾಕಿರ್ತಾರೆ, ಅನೌನ್ಸ್ಮೆಂಟ್ ಮಾಡ್ತಿರ್ತಾರೆ, ಅದು ಇದು ಅಂತೆಲ್ಲ. ಸೊ ಅವಾಗಿಂದನೇ ಶುರು. ಸೊ ಅದಾದ್ಮೇಲೆ ಸೊ ನಮ್ಮ ಮನೇಲಿ 3 ದಿನ ಸೆಲೆಬ್ರೇಟ್ ಮಾಡ್ತಾರೆ. ಆಕ್ಚುಯಲ್ ದೀಪಾವಳಿ ಮುಂಚೆ ನೀರ್ ತುಂಬೋ ಹಬ್ಬ, ಮತ್ತೆ ನೀರ್ ತುಂಬೋ ಹಬ್ಬ ಅಂತ ಒಂದು ಏನು ಕಸ್ಟಮ್ ನಮ್ಮ ಮನೇಲಿ. ಯೂಶಲಿ ಸೌತ್ ಇಂಡಿಯನ್ ಬ್ರಾಹ್ಮಿನ್ಸ್ ಮನೆಯಲ್ಲಿ ಎಲ್ಲ ಆ ಕಸ್ಟಮ್. ಅದು ಹಿಂದಿನ ದಿನ ಈವ್ನಿಂಗ್ ಶುರು ಆಗೋದು. ಈವ್ನಿಂಗ್ ಈ ಹಳೆ ಕಾಲದಲ್ಲೆಲ್ಲ ಬಾಯ್ಲರ್ ಇರೋದು ಅಥವಾ ಈ ನೀರ್ ಕಾಯಿಸಕ್ಕೆಲ್ಲ ಇರೋದಲ್ಲ, ಅದೇನೋ ಫಾರ್ ಸಮ್ ರೀಸನ್ ಆ ಬಾಯ್ಲರ್ ಪೂಜೆ ಮಾಡೋರು. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್. ಸ್ಟವ್ ಪೂಜೆ ದೇವರು ಬಂದು ಏನಾದ್ರು ಬಾಯ್ಲರ್ ಫುಲ್ ಖಾಲಿ ಮಾಡಿ ಅದನ್ನ ತೊಳೆದು ಅದಕ್ಕೆ ಆಮೇಲೆ ಸುಣ್ಣನೋ ಏನೋ ಹಚ್ಚೋರು, ಏನೋ ಹೊಸ ನೀರು ತುಂಬಿ ಅದಕ್ಕೆ ನೀರ್ ತುಂಬೋ ಹಬ್ಬ ಅಂತ. ಅದನ್ನ ಕ್ಲೀನ್ ಮಾಡಿ ಅದ್ರಲ್ಲಿ ನೀರ್ ತುಂಬಿ ಅದಕ್ಕೆ ಪೂಜೆ ಮಾಡಿ ಆಮೇಲೆ ದೇವ್ರಿಗೆ ಹೆಂಗ್ ಪೂಜೆ ಮಾಡ್ತಾರೋ ಹಂಗೆ ಅಂಡೆಗೂ ಬಾಯ್ಲರ್ಗು ಮಂಗಳಾರತಿ ಮಾಡೋದಾಗ್ಲಿ ಎಲ್ಲ ಫುಲ್ ಪ್ರಾಪರ್ ಆಗಿ ಪೂಜೆ ಮಾಡ್ತೀವಿ. ಹೌದು. ಸೊ ಅಲ್ಲಿಂದ ಶುರು ಆಗೋದು. ಅವತ್ತಿನ ದಿನನೇ ನಾವು ಪಟಾಕಿ ಇಡೋಕೆ ಶುರು ಮಾಡ್ತಿದ್ವಿ. ಅಂಡ್ ದೆನ್ ನೆಕ್ಸ್ಟ್ ಡೇ ಎಲ್ಲ ಮಾಮೂಲಿ ಎಲ್ಲರ ಮೇಲೂ ಆಗೋ ಥರ. ಸೊ ಅದರಲ್ಲೂ ನೆಕ್ಸ್ಟ್ ಡೇ ಸೆಕೆಂಡ್ ಮಿಡಲ್ ಅಲ್ಲ, ಸೆಕೆಂಡ್ ಡೇ ಇಸ್ ಫಸ್ಟ್ ಡೇ ನಮಗೆ. ಬೇರೆಯವ್ರಿಗೆಲ್ಲ ಫಸ್ಟ್ ಡೇ, ನಮಗೆ ಸೆಕೆಂಡ್ ಡೇ. ಸೊ ಅವಾಗೇನು ಮನೇಲಿ ಮಕ್ಕಳು ಯಾರಿರ್ತಾರಲ್ಲ ಅವ್ರನ್ನ ಬೆಳಗ್ಗೆ ಬೇಗ ಎಬ್ಸಿ ಅವ್ರಿಗೆ ಆರತಿ ತೆಗೆದು ಆಮೇಲೆ ಅವರಿಗೆ ತಲೆಗೆ ಎಣ್ಣೆ ಹಚ್ಚಿ ಆಮೇಲೆ ಶುರು. ಅವ್ರು ಆಮೇಲೆ ಸ್ನಾನ ಮಾಡ್ಕೊಂಡ್ಬಂದು ಹೊಸ ಬಟ್ಟೆ ಎಲ್ಲ ಹಾಕೊಂಡು. ಸೊ ಅದೊಂದು ಟ್ರೆಡಿಷನ್ನು. ಸೊ ಈ ಫೆಸ್ಟಿವ್ ಅಂತ ಹೇಳೋದಲ್ಲ ಇದೆ. ಸೊ ಒಂದು ವಾರದಿಂದ ಎಲ್ಲ ಶುರು ಆಗಿರ್ತಲ್ಲ ಪ್ರಿಪ್ರೇಷನ್. ಆಮೇಲೆ ಹಬ್ಬಕ್ಕೆ ಹೋಗಿ ಶಾಪಿಂಗ್ ಮಾಡು, ಏನು ಮಾವಿನ ಸೊಪ್ಪು ತೋರಣ ಕಟ್ಟು, ಮನೆ ಮುಂದೆ ಕಟ್ಟು, ದೇವ್ರ ಮನೆ ಕಟ್ಟು, ದೀಪಗಳು ರೆಡಿ ಮಾಡ್ಕೊಂಡು ಫೆಸ್ಟಿವಲ್ ಆಫ್ ಲೈಟ್ಸ್. ಸೊ ದಟ್ ಅಟ್ಮಾಸ್ಫಿಯರ್, ಫೆಸ್ಟಿವ್ ಅಟ್ಮಾಸ್ಫಿಯರೇ ಒಂಥರ ಸಖತ್ ಇದು. ಇಲ್ಲೇ ಮೇಂಟೈನ್ ಮಾಡ್ತೀವಿ ಇಲ್ಲಿ ಕ್ರೇಜಿ. ಇಲ್ಲಿ ಫಸ್ಟ್ ಇಯರ್ ನನ್ಗೆ ಇಲ್ಲಿ ಫ್ಯಾಮಿಲಿ ಫ್ರೆಂಡ್ ಹೋಗಿದ್ದಾರೆ, ಅವ್ರ ಮನೆ ಹೋಗಿದ್ವಿ. ಅವ್ರ ಮನೆ ಚಿಕ್ಕ ಮಕ್ಳಿದ್ದಾರೆ. ಸೊ ಅವ್ರ ಮನೆ ಕರೆದಿದ್ರು, ಅವ್ರ ಮನೆ ಹೋಗಿದ್ವಿ. ಅವರು ಇಲ್ಲಿ ಅಷ್ಟೊಂದೇನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿರಲ್ಲ, ಬಟ್ ಅದೇ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಜೊತೆ ಊಟ ಮಾಡಿ ಅದೇ ಮಕ್ಳಿದ್ದಾರೆ ಅಂತ ಒಂದು ಸ್ವಲ್ಪ ಪಟಾಕಿ ಅಲ್ಲಿ ಎಲ್ಲೋ ಸಿಗೋದು ಅದನ್ನ ತಗೊಂಡ್ಬರೋದು. ಸೊ ಫಸ್ಟ್ ಇಯರ್ ಅದನ್ನ ಮಾಡಿದ್ವಿ. ಸೆಕೆಂಡ್ ಇಯರ್ ಆಕ್ಚುಲಿ ಏನೂ ಮಾಡಲಿಲ್ಲ. ಸೆಕೆಂಡ್ ಇಯರ್ ಇಲ್ಲಿ ಸಿಟಿಲಿ ಸೆಲೆಬ್ರೇಷನ್ ಆಗುತ್ತಲ್ಲ, ಫೆಡರೇಷನ್ ಕರೆನ್ಸಿ, ಅದಕ್ಕೆ ಹೋಗಿದ್ವಿ. ಥರ್ಡ್ ಇಯರ್ ಲಾಸ್ಟ್ ಇಯರ್ ನಾನು ಇವನು ಅವಾಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಇಬ್ರು ನನಗೂ ಏನ್ ಪ್ಲಾನ್ ಇರಲ್ಲ, ಇವ್ನಿಗೆ ಏನ್ ಪ್ಲಾನ್ ಇರಲ್ಲ, ಬಟ್ ಅದೊಂದು ಮಿಸ್ಸಿಂಗ್ ಫೀಲಿಂಗ್ ಇರುತ್ತಲ್ಲ, ಏನಾದ್ರು ಮಾಡ್ಬೇಕು ಅಂತ. ಸೊ ಅವತ್ತಿನ ದಿನ ಬೆಳಗ್ಗೆ ಎದ್ಮೇಲೆ ಏನಾದ್ರು ಮಾಡ್ಬೇಕು ಅಂದ್ಬಿಟ್ಟು ಹಿಂಗೆ ಹುಡ್ತಾ ಇದ್ದೆ. ಯಾವ್ದೋ ಒಂದು ಇವೆಂಟ್ ಸಿಕ್ತೆ, ಯಾವ್ದೋ ಟೆಂಪಲ್ ಅಲ್ಲಿ ಆರ್ಗನೈಸ್ ಮಾಡಿದ್ರು ದಿವಾಲಿ ಸೆಲೆಬ್ರೇಷನ್ ಇವೆಂಟ್. ಯೂನಿಫಾರ್ಮ್ ಮಾಡ್ಬಿಟ್ಟು ಜಾತ್ರೆ ತರ ಇತ್ತು, ಫುಲ್ ನೀಟ್ ಆಗಿ ಸಕ್ಕತ್ತಾಗಿ ಮಾಡಿದ್ರು ಅದಂತೂ. ಸೊ ಆವಾಗ ಆಕ್ಚುಲಿ ಮನೆ ಫೀಲೇ ಕೊಟ್ಬಿಡ್ತು. ಓ ಹಬ್ಬ ಸ್ವಾಮಿನಾರಾಯಣ ಟೆಂಪಲ್ ಅಲ್ಲಿ ಅದೊಂದು ಡೆಡ್ ಎಂಡ್ ರೋಡ್. ಅದು ರೋಡ್ ಫುಲ್ ಸ್ಟಾಲ್ಸ್ ಹಾಕಿದ್ರು, ಸ್ಟೇಜ್ ಕಾನ್ಸರ್ಟ್ ಎಲ್ಲ ಮಾಡಿದ್ರು. ಸೊ ಲಾಸ್ಟ್ ಇಯರ್ ಚೆನ್ನಾಗಿತ್ತು.
ಈ ವರ್ಷ ನೋಡೋಣ ಕೊರೋನಾ ವೈರಸ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ನಾವೇ blast ಇಲ್ಲ ನಾವೇ ಸೆಲೆಬ್ರೇಟ್ ಮಾಡೋಣ ದೀಪಾವಳಿನ ಅಷ್ಟೇ. ಸೊ ಯುವರ್ ಫೇವರೆಟ್ ಫೆಸ್ಟಿವಲ್? ಸೊ ಓಕೆ, ನನ್ನ ಫೇವ್ರೆಟ್ ಫೆಸ್ಟಿವಲ್ ಬಂದು ಕೃಷ್ಣ ಜನ್ಮಾಷ್ಟಮಿ. ಸೌತ್ ಇಂಡಿಯಾಲಿ ಅದನ್ನ ಕರೆಯೋದು ಕೃಷ್ಣ ಜನ್ಮಾಷ್ಟಮಿ ಅಂತ, ಬಟ್ ಇಂಡಿಯಾ ಫುಲ್ ಫೇಮಸ್ ಆದ್ರ ಹೆಸರು ಕೃಷ್ಣ ಜಯಂತಿ ಅಥವಾ ಏನಂತ ಹೇಳ್ತೀರಾ? ತಪ್ಪು ಹೇಳ್ದೆ. ಕರ್ನಾಟಕದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆದಷ್ಟು ಕಟ್ ಮಾಡಿ ಅಂದ್ರೆ ನನಗೆ ಡೈವರ್ಟ್ ಮಾಡ್ಬಿಡಿ, ಅದನ್ನು ಕಟ್ ಮಾಡ್ಬೇಕು ನಾವು. ಆಮೇಲೆ ಕೃಷ್ಣ ಜನ್ಮಾಷ್ಟಮಿ. ನನ್ನ ಫೇವ್ರೆಟ್ ಫೆಸ್ಟಿವಲ್ ಬಂದು ಸೌತ್ ಇಂಡಿಯಾ ಫೇಮಸ್ ಅದರ ಹೆಸರು ಗೋಕುಲಾಷ್ಟಮಿ, ಆದ್ರೆ ಆಲ್ ಓವರ್ ಇಂಡಿಯಾನು ಸೆಲೆಬ್ರೇಟ್ ಮಾಡ್ತಾರೆ ಕೃಷ್ಣ ಜನ್ಮಾಷ್ಟಮಿ ಅಂತ. ನಮ್ಮನೇಲಿ ಅದೇನ್ ಆಚಾರ ಅಂದ್ರೆ ಕರೆಕ್ಟಾಗಿ 12 ಗಂಟೆಗೆನೆ ಪೂಜೆ ಮಾಡ್ತೀವಿ ನಾವು. ಕೃಷ್ಣ ಹುಟ್ಟಿದ ಟೈಮ್ ರಾತ್ರಿ, ಅವತ್ತಿನ ದಿನಾನೇ ರಾತ್ರಿ, ಲೈಕ್ ಓಕೆ ಓಕೆ ಓಕೆ. ಕೃಷ್ಣ ಜನ್ಮಾಷ್ಟಮಿ ಇಸ್ ಆಬ್ವಿಯಸ್ಲಿ ಈವ್ನಿಂಗ್ ಸೆಲೆಬ್ರೇಷನ್ ಅಲ್ವಾ. ಸೊ ರಾತ್ರಿ 12 ಗಂಟೆಗೆ ಪೂಜೆ ಮಾಡೋದ್ರಿಂದ ಬೆಳಗ್ಗೆಯಿಂದಾನೇ ಮಡಿಲಿ ಅಪ್ಪ ಅಮ್ಮ ಎದ್ದು ಎಲ್ಲ ಉಪವಾಸ ಇದ್ದು ಬರೀ ಅವಲಕ್ಕಿ ಎಲ್ಲ ಮಾಡ್ಕೊಂಡು ಬರೀ ಹಾಲು ಕುಡ್ಕೊಂಡು ಆ ಥರ ಫಲಹಾರ ಅಲ್ಲಿ ಇರ್ತಾರೆ, ಇಲ್ಲ ಉಪವಾಸ ಮಾಡ್ಕೊಂಡಿರ್ತಾರೆ. ಮತ್ತೆ ಎಲ್ಲಾ ತಿಂಡಿ ತಿನಿಸುಗಳೆಲ್ಲ ಒಂದ್ ವಾರದಿಂದ ಮಾಡಕ್ ಶುರು ಮಾಡ್ಬಿಟ್ಟಿರ್ತೀವಿ. ಗೋಕುಲಾಷ್ಟಮಿಗೆ ಅದು ಫೇಮಸ್. ಎಷ್ಟೊಂದು ತಿಂಡಿ, ನಿಂಗೆ ಎಷ್ಟು ತಿಂಡಿ ಮಾಡ್ತೀಯೋ ಅಷ್ಟ್ರು ಕೃಷ್ಣನ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ತುಂಬಾ ತಿಂಡಿಗಳೆಲ್ಲ ವಾರದ ಹಿಂದೆನೆ ಎಲ್ಲ ಶುರು ಮಾಡಿರ್ತೀವಿ ಪೂಜೆಗೆ ಅಂತ ಹೇಳಿ. ಅದು ಹೆಂಗ್ ಪೂಜೆ ಮಾಡ್ತಾರೆ ಅಂತಂದ್ರೆ, ಒಂದು ತೆಂಗಿನಕಾಯಿ ಇಟ್ಬಿಟ್ಟು ಹೊಡೆದಿರೋ ತೆಂಗಿನಕಾಯಿ ಇಟ್ಬಿಟ್ಟು ಹಾಲು ಎರಿಯೋದು ಅಂತ ಹೇಳಿ ಪಂಚಾಮೃತದ ಮೇಲೆ ಇಟ್ಬಿಟ್ಟು ತೆಂಗಿನಕಾಯಿ ಇಟ್ಬಿಟ್ಟು ಅದರಲ್ಲಿ ಒಂದು ಬೆಳ್ಳಿ ಕೃಷ್ಣ ಓಕೆ ಪುಟಾಣಿದ ಒಂದು ಬೆಳ್ಳಿ ಕೃಷ್ಣ ಅದ್ರಲ್ಲಿ ಇಟ್ಬಿಟ್ಟು ಎಲ್ಲಾರು ಅದಕ್ಕೊಂದು ಮಂತ್ರನೂ ಇದೆ, ಬಿಲ್ಪತ್ರೆ ಹಾಕಿ ಹಾಲು ಎರೆದು ಅದು ಕರೆಕ್ಟಾಗಿ 12 ಗಂಟೆಗೆ ಪೂಜೆ ಮಾಡ್ತೀವಿ. ಆ ಟೈಮು ಕರೆಕ್ಟಾಗಿ ಉಡುಪಿ ಕೃಷ್ಣ ಮಠದಲ್ಲಿ ಪೂಜೆ ಆಗ್ತಿರೋ ಟಿವಿ ನೋಡ್ತಾ ಇರುತ್ತೆ ಮನೆಯಲ್ಲಿ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಮ್ಯೂಸಿಕ್, ಆ ವೈಬ್ಸ್ ಇರುತ್ತೆ, ಮನೇಲಿ ಈ ತರ ಇರುತ್ತೆ. ನನ್ಗೇನ್ ಸಂಭ್ರಮ ಅಂದ್ರೆ ಕೈಯಲ್ಲಿ ಹೆಜ್ಜೆಗಳು ಇಡ್ತಾ ಇದ್ದೆ ಕೃಷ್ಣಂದು. ಮನೆ ತುಂಬಾ ಕೆಳಗ್ ಗೇಟಿಂದ ಮೇಲೆ ಹತ್ಕೊಂಡ್ ಬರೋದು, ಕೃಷ್ಣ ಹತ್ಕೊಂಡು ಆ ಪಾದ ಇಟ್ಬಿಟ್ಟು ಒಂದ್ 5 ಬೆರಳು ಬೇರೆ ಬರದ್ಬಿಟ್ಟು ಎಷ್ಟು ಚೆನ್ನಾಗಿ ಆತರ ಎಲ್ಲ ಮಾಡ್ತಾ ಇದ್ವಿ. ಅದು ಆ ವೈಬೇ ಬೇರೆ ಆವತ್ತಿನ ದಿನದ್ದು. 12 ಗಂಟೆಗೆ ಯಾರು ಪೂಜೆ ಮಾಡ್ತಾರೆ, ಅಷ್ಟೋ ತನಕ ಊಟನೂ ಮಾಡ್ತಿರ್ಲಿಲ್ಲ. ಚಿಕ್ಕ ವಯಸ್ಸಾಗಿದ್ರು ನಾನು ನನ್ನ ತಮ್ಮ ಆಗ್ಲಿ ಹೊಟ್ಟೆ ಹಸುವು ಅನ್ನೋದು ಅದೆಲ್ಲ ಏನೋ ಹೇಳ್ತಿರ್ಲಿಲ್ಲ. ಇದ್ದು ಪೂಜೆ ಮುಗಿಸಿ 12 ಗಂಟೆ ಮೇಲೆ ಊಟ ಮಾಡಿ ಪೂಜೆ ಆಗೋ ತನಕ ಊಟ ಮಾಡಬಾರ್ದು ಅಲ್ವಾ. ಸೊ ಆತರ ಬಹಳ ನನಗೆ ತುಂಬಾ ಪ್ರಿಯವಾದ ಹಬ್ಬ ಅದು. ಇಲ್ಲಿ ಬಂದ್ರು ನಾನು ಅಷ್ಟೊಂದು ತಿಂಡಿ ಎಲ್ಲ ಮಾಡದೆ ಹೋದ್ರು ಅಟ್ಲೀಸ್ಟ್ ಒಂದು ಅವಲಕ್ಕಿ, ಸ್ವೀಟ್ ಅವಲಕ್ಕಿ, ಖಾರ ಅವಲಕ್ಕಿ, ಒಂದು ಜಾಮೂನು, ಒಂದು ಚಕ್ಲಿ ಆದ್ರೂ ಮಾಡಿ ನನ್ನ ಫ್ರೆಂಡ್ಸ್ ಯೂಶಲಿ ಮನೆಗೆ ಕರಿತೀನಿ ಗೋಕುಲಾಷ್ಟಮಿ ದಿನ. ಬಂದು ಎಲ್ಲಾರು ಊಟ ಮಾಡ್ಕೊಂಡು ಹೋಗ್ತಾರೆ. ಒಂದು ನೆಮ್ಮದಿ, ಮನ್ಸಿಗೊಂದು ನೆಮ್ಮದಿ. ಅದು ನನ್ನ ಕಡೆ ಈ ಸರಿ ನೀವು 4 ಜನ ನಮ್ಮ ಮನೇಲಿ ಗೋಕುಲಾಷ್ಟಮಿ ಸೆಲೆಬ್ರೇಟ್ ಮಾಡ್ತೀವಿ. You are all invited. You know, that is like obvious you guys are invited. ಅದರ ಇನ್ವಿಟೇಷನ್ ಕೊಟ್ಬಿಟ್ಟು ನನ್ನ ಹೆಸರು ಬರಿ ಅಂತ. Okay, I have written. Cool. ನನ್ನ ಫೇವರೇಟ್ ಹಬ್ಬ ಅಂದ್ರೆ ನನಗೆ ಅಫ್ಕೋರ್ಸ್ ಹುಡುಗರಿಗೆ ಹಬ್ಬ ಮಾಡೋದು ಅಂತಂದ್ರೆ ನನಗೆ ನೆನಪರೋದು ಗಣೇಶ ಹಬ್ಬ ಒಂದೇನೆ. ಬೇರೆ ಯಾವ್ದು ಮಾಡ್ತೀವೋ ಮಾಡಲ್ಲ, ಹುಡುಗರಿಗೆ ಒಂದೇ ಅನ್ಸುತ್ತೆ. ಹುಡುಗರಿಗೆ ಅಂತ ಹಬ್ಬ ಪೂಜೆ ಮಾಡ್ತೀರಲ್ಲ, ಬೈಕ್ಗೆಲ್ಲ ಮಾಡ್ತಾರೆ. ಬಟ್
ಹೋಲ್ ಹಬ್ಬ ಇಸ್ ಡೆಡಿಕೇಟೆಡ್ ಫಾರ್ ಮೆನ್ ಅಂದ್ರೆ ಗಣೇಶ ಹಬ್ಬ ಒಂದೇ. ಯಾಕಂದ್ರೆ ಅದು ಅಂಡ್ ಮೋಸ್ಟ್ ಕಾಮನ್, ಎವ್ರಿವನ್ ವಿಲ್ ಡೂ ಇಟ್. ಅಂಡ್ ಒಂಥರ ಸಂತೆ ತರನೇ ಇರುತ್ತೆ ಎಲ್ಲಾ ಕಡೆನೂ, ಆಚೆ ಎಲ್ಲ ಗಣೇಶ ಇಡೋದು, ಒಂದೊಂದು ರೋಡ್ ಅಲ್ಲಿ ಗಣೇಶ. ಸೊ ಗಣೇಶ ಹಬ್ಬ ಅಂದ್ರೆ ಬೇಸಿಕ್ಲಿ ಸೂಪರ್. ಒಂದು 2-3 ದಿವಸ ಮುಂಚೆ ನಮ್ಮ ಮನೆಯಲ್ಲಿ ಫುಲ್ ಗಣೇಶ ಎಲ್ಲ, ಗೌರಿ ಗಣೇಶ ಎಲ್ಲ ತಂದು ಇಟ್ಟು, ಆ ಗಣೇಶ ಗೌರಿ ಮನೆಗ್ ತರೋದೇ ಒಂದು ಖುಷಿ ಖುಷಿ. ಮನೆ ಎಂಟ್ರ್ ಆಗಕ್ ಮುಂಚೆ ನಮ್ಮಲ್ಲಿ ಆರ್ತಿ ತೆಗಿಯೋದು. ಬೇಸಿಕ್ಲಿ ಗೌರಿ ಗಣೇಶ ಬಂದ್ಬಿಟ್ಟು ಕೈಲಾಸ ಪರ್ವತದಿಂದ ಬರ್ತಾರದು. ಸೊ ಅದ್ ಬರ್ತಿದಾರೆ ಅಂತ ಲೈಕ್ ಬೇಸಿಕ್ಲಿ ಯು ವೆಲ್ಕಮಿಂಗ್ ದೆಮ್. ಸೊ ಅದಕ್ಕೆ ನಾವು ಅಷ್ಟು ಮಡಿಲಿ ಲೈಕ್ ವೆಲ್ಕಮ್ ದೆಮ್ ಟು ಆರ್ ಮನೆಗೆ ತಗೊಂಡ್ಬಂದು ಅಂದ್ರೆ ನಾವ್ ಅದಕ್ಕೆ ಎಲ್ಲ ಆಚರಣೆಗಳೆಲ್ಲ ಮಾಡಿ, ಆಮೇಲೆ ಅದಕ್ಕೆ ನೈವೇದ್ಯಗಳಾಗ್ಲಿ, ಫುಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್, ಬುಕ್ಸ್ ಇಟ್ಟು ಆಕ್ಚುಲಿ ಬುಕ್ಸ್ ಇಟ್ಬಿಟ್ಟು ಏನಿಗೆ ಬುಕ್ಸ್ ಇಡ್ತೀವಿ ಅಂದ್ರೆ ಅದು ಅದೇನೋ ವಿದ್ಯಾ ಗಣಪತಿ ಅಂತ ಪೂಜೆ ಮಾಡ್ತಾರೆ. ನಾನು ಅವಾಗ ಒಂದು ಫೀಲ್, ಓಕೆ ಬುಕ್ಸ್ ಜಾಸ್ತಿ ಇಟ್ಟರೆ ನನಗೆ ಎಕ್ಸಾಮ್ ಚೆನ್ನಾಗಿ ಮಾಡ್ತೀನಿ. ಯಾವ ಸಬ್ಜೆಕ್ಟ್ ಡೌಟ್ ಇರುತ್ತೋ ಅದನ್ನ ಇಡ್ತಾ ಇದ್ದೀನಿ. ನಾಳೆ ನೆಕ್ಸ್ಟ್ ಎಕ್ಸಾಮ್ ಇದೆಯೋ ಇಲ್ಲಾಂದ್ರೆ ಆಗೋಗಿದೆಯೋ ಯಾವ್ದಕ್ಕೆ ಭಯ ಆಗ್ತಿದೆಯೋ ಅದು ಇಡ್ತೀನಿ. CA ಮಾಡಿರೋರು ಮಾತ್ರ ಎಲ್ಲ ಬುಕ್ಸ್ ಇಡ್ತಾ ಇದ್ದೀನಿ ಆತರ. ಸೊ ಬುಕ್ಸ್ ಎಲ್ಲ ಇಟ್ಟು ಎಲ್ಲ ಮಡಿಯಿಂದ ಆಚರಣೆ ಮಾಡಿ, ಅದೇ ಆಸ್ ಯೂಶುವಲ್ ಹಬ್ಬ ಅಂದ್ರೆ ವಿ ಕಾಂಟ್ ಈಟ್ ಅಂಟಿಲ್ ವಿ ಫಿನಿಶ್ ದ ಪೂಜಾ. ಸೊ ಪೂಜಾರಿಗಳು ಬರ್ತಾರೆ, ಅವರು ಎಲ್ಲ ಆಚರಣೆ ಮಾಡಿಸ್ತಾರೆ ನಮ್ಗೆ ಏನೇನ್ ಮಾಡ್ಬೇಕು ಅಂತ. ಸೊ ಎಲ್ಲ ನಮ್ಮಮ್ಮ ಫುಡ್ ಎಲ್ಲ ಪ್ರಿಪೇರ್ ಮಾಡಿ, ಅಫ್ಕೋರ್ಸ್ ಹಬ್ಬ ಅಂದ್ರೆ ಸ್ವೀಟ್ಸ್, ಮೋದಕ ಮಾಡೋದು, ಕಡುಬು ಮಾಡೋದು, ಇಟ್ಸ್ ದ ಮೇನ್ ಥಿಂಗ್. ಅದಿಟ್ಟು ಮಾಡೋದು. ಸೊ ಆ ಒಂದು ಫೀಲ್ ಬೇರೆ. ಅಂಡ್ ದೆನ್ ನಮ್ಮಪ್ಪ ನಂಗೆ ಎಲ್ಲೋದ್ರೂ ಯಾವ ದಿವಸ ಆದ್ರೂ ವಿಲ್ ಹ್ಯಾವ್ ಹಿಸ್ ಶಾಪ್ ಓಪನ್. ಸೊ ಬಟ್ ಹಬ್ಬ ಅಂದ್ರೆ ಆ ದಿವಸ ವಿಲ್ ಬಿ ಹೋಮ್. ಸೊ ಅದೊಂದು ಡಿಫ್ರೆಂಟ್ ಅಟ್ಮಾಸ್ಫಿಯರ್ ನಂಗೆ, ಒಂಥರ ಮನೇಲಿ ಲೈವ್ಲಿ ಫೀಲಿಂಗು. ಆಮೇಲೆ ಎಲ್ಲರೂ ಬರ್ತಾರೆ, ಫ್ರೆಂಡ್ಸ್, ಪಕ್ಕದ ರಿಲೇಟಿವ್ಸ್, ಅದು ಚೆನ್ನಾಗಿತ್ತು ಆ ಥರ. ಇಟ್ಸ್ ನೈಸ್. ಸೊ ಇಲ್ಲಿ ಬಂದ್ಮೇಲೆ ಸೊ ನನಗೆ ಏನ್ ಅನಿಸ್ತು ಅಂದ್ರೆ, ಓಕೆ ಐ ಶುಡಂಟ್ ಮಿಸ್ ಔಟ್ ಆಲ್ ದೋಸ್ ಥಿಂಗ್ಸ್. ಸಮ್ ಹ್ಯಾವ್ ಟು ಟ್ರೈ ಟು ಮೇಕ್ ಶೋರ್ ದಟ್ ಹೆಂಗ್ ಕಾಂಟ್ಯಾಕ್ಟ್ ಸಿಗತ್ತೋ, ಹೆಂಗೋ ಒಂದು ಎಂಜಾಯ್ ಮಾಡ್ಬೇಕು ಅಂತ. ಸೊ ಹೋಪ್ಫುಲಿ ನನ್ನ ಫ್ಯಾಮಿಲಿ ಫ್ರೆಂಡ್ ಇಂದ ಗೊತ್ತಾಯ್ತು ಯಾರೋ ಅವರು ಆಕ್ಚುಲಿ ಅವ್ರು ಕರೀತಿದ್ದಾರೆ ಮನೆಯಲ್ಲಿ, ಎಲ್ಲ ಗಣೇಶ ಹಬ್ಬ ಮಾಡ್ತಿರುತ್ತೆ. ಸೊ ಅವ್ರ ಜೊತೆ ಹೋಗಿ ನಾನಲ್ಲಿ ಎಲ್ಲಾರನ್ನೂ ಮೀಟ್ ಮಾಡಿ ಅಷ್ಟನ್ನು ನೋಡಿ, ಓಕೆ ಇಲ್ಲೂ ಈ ತರ ಎಲ್ಲ ಆಚರಿಸ್ತಾರ, ಈ ತರ ಎಲ್ಲ ಮಾಡ್ತಾರ, ನಾನು ಮಂಗಳಾರತಿ ಎಲ್ಲ ಮಾಡಿದಾಗ ಓ ಸೂಪರ್ ನಾನು ಇದೆಲ್ಲ ಮಾಡ್ತಿದ್ದೀನಿ ಇಲ್ಲಿ ಅಂತ ಫೀಲ್. ಮಾಡಿದ್ರು ಎಷ್ಟು ಸೂಪರ್ ಆಗಿ ಮಾಡಿದ್ರು ಅಂದ್ರೆ, ಎಷ್ಟು ಜನ ಬಂದಿದ್ರು ಮಾತಾಡೋಕೆ, ಎಷ್ಟು ಜನ ಇದ್ರು ನೋಡ್ತಿದ್ರು, ಎಲ್ಲರೂ ಟ್ರೆಡಿಷನಲ್ ವೇರು, ಅವರು ಗಣೇಶ ನೀಟಾಗಿ ವಿಗ್ರಹ ಇಟ್ಟು ಗೌರಮ್ಮ ಎಲ್ಲ ಇಟ್ಟು ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಂಗೆ ಓಕೆ ಫೈನಲಿ ಬಂದಿದ್ದಕ್ಕೂ ಏನೋ ಇಲ್ಲಿ ಏನೋ ಸಿಕ್ತಿದೆ ನನಗೆ. I shouldn't be bad. ಬಿಡಕ್ಕಂತೂ ಒಂದ್ಸೇ ಬರಲ್ಲ. ಆಕ್ಚುಲಿ ಅದು 10 ದಿವಸ ಹಂಗೆ ಇಟ್ಕೊಂಡು ಆಮೇಲೆ ಕಳ್ಸೋದು ಆ ತರ ಇದೆ. ಒಂದು ಆಕ್ಚುಲಿ ಡೇ ಮಾಡ್ಬಿಟ್ಟು ಅವತ್ತು ದಿವಸ ಮಾಡ್ತಾರೆ. ಬಟ್ ಫಾಲೋ ಮಾಡಕ್ ಕಷ್ಟ ಅಲ್ಲ, ದಿನ ನೈವೇದ್ಯ ಅಭಿಷೇಕ ಮಾಡಬೇಕು, ಕಷ್ಟ ಅಂತ. ಇವಾಗೆಲ್ಲ ಫಾಸ್ಟ್ ಫಾರ್ವರ್ಡ್ ಆಯ್ತು, ಒಂಥರ ಬೇಗ ಆಗ್ತಿದೆ, ಫಾಸ್ಟ್ ಲೈಫ್ ಅಲ್ವಾ. ಸೊ ತರ್ತೀವಿ, ಪೂಜೆ ಮಾಡ್ತೀವಿ, ಆಯ್ತು ದಿವಸ ಎಲ್ಲ ಕರಿತೀವಿ, ಅವತ್ತೇ ರಾತ್ರಿ ಎತ್ಕೊಂಡು ಬಿಟ್ಬಿಟ್ಟು ಬಂದ್ಬಿಡ್ತೀವಿ ಅಷ್ಟೇ. ಸೊ ಈ ಗಣೇಶ ಹಬ್ಬ ನಮ್ಮನೇಲಿ ಈ ಫುಲ್ ಪ್ರೊಸೀಜರ್ ಅಲ್ಲಿ ನಾನು ಏನೋ ನಮ್ಮ ಮನೇಲಿ ಕಿರಿಯ ಮಗನಾಗಿ ಒಂದೇ ಕೆಲಸ ಇಡೀ ಪ್ರಾಸೆಸ್ ಅಲ್ಲಿ ಸೈಡ್ ಅಲ್ಲಿ ಇಟ್ಕೊಂಡು ಗಂಟೆ ಅಲ್ಲಾಡ್ಸೋದು ಅಷ್ಟೇ ಕೆಲಸ. ಬಿಡೋವಾಗ ಆಕ್ಚುಲಿ ಗಂಟೆ ಹೊಡಿತಾನೆ. ನಮ್ಮಲ್ಲಿ ಪೂಜಾರಿ ಅರ್ಚಕರು ಯಾರು ಬರಲ್ಲ, ಅಪ್ಪನೇ ಪೂಜೆ ಮಾಡೋದು. ಸೊ ಅಪ್ಪ ಪೂಜೆ, ನಮ್ಮ ಅಣ್ಣ ಅಸಿಸ್ಟೆಂಟ್, ನಾನ್ ಸೈಡ್ ಬಿಸ್ನೆಸ್. ಸೊ ತಟ್ಟೆ ತೆಕ್ಕೊಡೋದು, ಹೂವಿನ ತಟ್ಟೆ ತೆಕ್ಕೊಡೋದು, ಗರ್ಕೆ ತೆಕ್ಕೊಡೋದು. ನಮ್ಮ ಅಣ್ಣಗೆ ಬೇಜಾರಾದ್ರೆ ಅವೆಲ್ಲ ನೆಟ್ ತಳ್ಳೋದು, ಇಲ್ಲಾಂದ್ರೆ ಅದು ಇಲ್ಲ ನನಗೆ. ಸೊ ಗಂಟೆ ಅಷ್ಟೇ, ನಾನು ನನ್ನ ಗಂಟೆ ಅಂತ. I want to tell you about Sydney Friends of India ಅಂತ ಹೇಳಿ ಒಂದು ಅಸೋಸಿಯೇಷನ್ ಇದೆ. 4,000 ಜನ ಸೇರ್ತಾರೆ ಗಣೇಶ ಚತುರ್ಥಿಗೆ. ನಾನು ಲಕಿಲಿ 1 ವರ್ಷ ಅಲ್ಲಿದ್ದೆ, ಸಿಡ್ನಿ ಗಣೇಶ ಚತುರ್ಥಿ.
ಅದನ್ನ ನೋಡ್ಬೇಕು. ಅದು ಒಂದೇ ಅಲ್ಲ, ಯೂನಿಗಳಲ್ಲೂ ಮಾಡ್ತಾರೆ. ನಮ್ಮ ಯೂನಿಲಿ ಗಣೇಶ ಹಬ್ಬ ಫುಲ್ ಮಾಡ್ತಾರೆ. ಅದು ಸ್ಟೂಡೆಂಟ್ ಯೂನಿಯನ್ ಎಲ್ಲ ಇದೆ, ಮರಾಠಿ ಸ್ಟೂಡೆಂಟ್ ಯೂನಿಯನ್ ಅವರೆಲ್ಲ ಇದ್ದಾರೆ, ಅವರೆಲ್ಲ ಫುಲ್ ಆಕ್ಚುಲಿ ನೀಟಾಗಿ ಸ್ಟಾಲ್ ಮಾಡಿ ಗಣೇಶನ್ ಕೂರಿಸಿ ಕರೆಕ್ಟ್ ಆಗಿ ಹಬ್ಬ ಮಾಡಿ, ಬೆಳಿಗ್ಗೆ ಐ ಮೀನ್ ಪೂಜೆ ಮಾಡಿ, ಮಧ್ಯಾಹ್ನ ದೇ ಸರ್ವ್ ಫುಡ್ ಆಲ್ಸೋ. ಲೈಕ್ ಅದು ನಮ್ಮ ಯೂನಿಲಿ ದೀಪಾವಳಿ. That's how we didn't miss anything. ನನಗೆ ಇನ್ನೊಂದು ಆಶ್ಚರ್ಯ ಏನಂದ್ರೆ ಒಂದ್ಸತಿ ಅಜ್ಜಿನ ವಾಪಸ್ ಊರಿಗೆ ಬಿಡ್ಬೇಕಾದ್ರೆ ಮೆಲ್ಬೋರ್ನ್ ಏರ್ಪೋರ್ಟ್ ಹೋಗಿದ್ವಿ. ಅಲ್ಲಿ ಗಣೇಶ ಲಾಸ್ಟ್ ಇಯರ್ ನೀವು ಒಳಗೆ ಹೋಗ್ತಾರಲ್ಲ, ಏರ್ಪೋರ್ಟ್ ಒಳಗೆ ನೀವು ಫೇಸ್ಬುಕ್ ಅಲ್ಲಿ ನ್ಯೂ ಟು ಮೆಲ್ಬೋರ್ನ್ ಅಂತ ಯಾವ್ದೋ ಒಂದು ಪೇಜ್ ಇದೆ, ಆ ಪೇಜ್ ಅಲ್ಲಿ ಹಾಕಿದ್ರು ಮೆಲ್ಬೋರ್ನ್ ಏರ್ಪೋರ್ಟ್ ಅಂದ್ಬಿಟ್ಟು ಆ ಫೋಟೋ ಹಾಕಿದ್ರು. ಕರೆಕ್ಟ್ ಆಗಿ ದಿವಾಲಿಗೂ ಮಾಡ್ತಾರೆ, ಕ್ರಿಸ್ಮಸ್ ಮಾಡೇ ಮಾಡ್ತಾರೆ, ಬಟ್ ದಿವಾಲಿಗೂ ಮಾಡ್ತಾರೆ, ಗಣೇಶ ಹಬ್ಬಕ್ಕೂ ಮಾಡ್ತಾರೆ. ನಾವು ಅಜ್ಜಾಜಿ ಖುಷಿ ಆಯ್ತು ತುಂಬಾ. ಅಂದ್ರೆ ಅಜ್ಜಾಜಿ ಬಿಡ್ಬೇಕಾದ್ರೆ ದೇವರಿದ್ದಾರೆ ಅಂತ ಪೂಜೆ ಮಾಡಿ ಎಲ್ಲ ಚೆನ್ನಾಗಿ ಕಾಣ್ತಿದ್ರು. ಮತ್ತೆ ನಿನಗೆ ಯಾವ ಹಬ್ಬ ಇಷ್ಟ ಹೇಳು ಪ್ರಮತ್? ನನಗೆ ಯುಗಾದಿ ತುಂಬಾ ಇಷ್ಟ ಆಗುತ್ತೆ. ಇಲ್ಲ ಹೊಸ ವರ್ಷ ಆಗಿಂದಾನೇ ಶುರು ಆಗುತ್ತೆ ಅಂತ ಆ ಹಬ್ಬದಿಂದ. ಇಂಡಿಯಾದಷ್ಟು ಐಡಿಯಾ ಇಲ್ಲ, ಅಂದ್ರೆ ಇಲ್ಲಿ ಹೇಳ್ಬೋದು. ಬೆಳಗ್ಗೆ ಬೇಗ ಎದ್ದು ಗೊತ್ತಿಲ್ಲ, ಎದ್ದ ತಕ್ಷಣ ಏನೋ ಒಂಥರ ಪಾಸಿಟಿವಿಟಿ ಶುರು ಆಗಿರುತ್ತೆ ನನಗೆ ಇವತ್ತಿನ ದಿವಸ ಹೊಸ ವರ್ಷ. ಯಾರೆಲ್ಲ ಗೊತ್ತಿಲ್ಲದೆ ಇರೋರಿಗೆ ಪ್ರಮತ್ ಇಲ್ಲಿ ಫ್ಯಾಮಿಲಿ ಜೊತೆ ಇದ್ದಾರೆ. ಸೊ ಅವ್ರ ಮನೇಲಿ ಇಲ್ಲಿ ಅವ್ರು ಎಷ್ಟು 20 ವರ್ಷ ಆಯ್ತಾ ಬಂದಿದೆ, 14 ವರ್ಷದಿಂದ ಇದ್ರು ಎಲ್ಲಾ ಇಂಡಿಯನ್ ಟ್ರೆಡಿಷನ್ಸ್ ಫಾಲೋ ಮಾಡ್ತಾರೆ. ಅದೇ ತರ ಮಾಡ್ತಾರೆ, ಇಂಡಿಯಾ ಹೆಂಗ್ ಮಾಡ್ತಾರ ಹಂಗೆ ಮಾಡ್ತಾರೆ. ಇಲ್ಲಿ ಎಷ್ಟು ಮಟ್ಟಿಗೆ ಮಾಡ್ಬೋದೋ ಅಷ್ಟು ಮಟ್ಟಿಗೆ ಖಂಡಿತ ಫಾಲೋ ಮಾಡ್ತಾರೆ. ನಾವು ನೋಡಿದೀವಿ ಒಂದೊಂದು ಫೆಸ್ಟಿವಲ್ ಇವರ್ ಪಾರ್ಟ್ ಆಫ್ ನಾವು ಎಷ್ಟೊಂದು ಫೆಸ್ಟಿವಲ್ಸ್ಗೆ ಮನೆಗೆಲ್ಲ ಊಟಕ್ಕೆ ಬಂದಿದ್ದೀವಿ. ಸೊ ಯುಗಾದಿ ಬಗ್ಗೆ ಹೇಳ್ತಾರೆ. ಅದೇ ಬೆಳಗ್ಗೆ ಎದ್ದು ಎಣ್ಣೆ ಸ್ನಾನ ಮಾಡ್ಕೊಂಡು ಆಮೇಲೆ ಹೊಸ ಬಟ್ಟೆ ಹಾಕೊಂಡು ಕೊತ್ತ ಬೈಜಾಮ ಮತ್ತೆ ಏನಾದ್ರು, ಆಮೇಲೆ ಅದೇ ದೇವರಿಗೆ ಪೂಜೆ ಮಾಡಿಸೋದು. ಮತ್ತೆ ಹೊರಗಡೆ ಗಾರ್ಡನ್ ಇದೆ, ಸೊ ಅಲ್ಲಿಂದ ಹೂ ಕಿತ್ಕೊಂಡ್ ಬರೋದೇ ಏನೋ ಒಂಥರ ಖುಷಿ ಆಗುತ್ತೆ. ಆಮೇಲೆ ಕರೆಕ್ಟ್ ಆಗಿ ಬಂದ್ರೆ ಹೂ ಬಂದಿದೆ, ನೀಟಾಗಿ ಅದೊಂದು ದೊಡ್ಡ ಟಾಸ್ಕ್ ಕರೆಕ್ಟ್ ಆಗಿ ಹೊಡೆಯೋದು. ಆಗಿರಲ್ಲ, ಸೊ ಒಂದ್ ಕಡೆ ಆಮೇಲೆ ಅದೇ ಅಡಿಗೆ ಊಟ ಎಲ್ಲ ಸೇರಿ ಬಳಗಾದವರಿಗೆಲ್ಲ ಕರೆದು ಊಟ ಮಾಡೋದು. ಏನೋ ಗೊತ್ತಿಲ್ಲ, ಹಬ್ಬ ಇದ್ದಿದ್ದಕ್ಕೂ ಏನೋ ಊಟದ ಅಡಿಗೆ ಅವಾಗ ಇನ್ನ ಟೇಸ್ಟ್ ಜಾಸ್ತಿ ಇರುತ್ತೆ. ಇದೇ ಸಾರು ಮುಂದಿನ ದಿವಸ ಮಾಡಿದ್ರೆ ಮತ್ ಅವತ್ತು ನಮ್ಮನ್ನು ತುಂಬಾ ಜಾಸ್ತಿ ಮಡಿಮೆಗೆ ಸ್ಟಾರ್ಟ್ ಆಗ್ಬಿಡತ್ತಲ್ವಾ, ಅದನ್ನ ಮುಟ್ಟಿದ್ರೆ ಹಬ್ಬದ ದಿನ ಹಂಗೆಲ್ಲ ಮಾಡಬಾರ್ದು. ಆಮೇಲೆ ಈ ವರ್ಷ ಒಳ್ಳೆದಾಗ್ಲಿ ಅಂತ ಎಲ್ಲರಿಗೂ ಬಯಸ್ತೀವಿ. ಆಮೇಲೆ ಬಳಗದವರಿಗೆ ಇಂಡಿಯಾದವರಿಗೆಲ್ಲ ಕಾಲ್ ಮಾಡಿ ವಿಶ್ ಮಾಡ್ತೀವಿ. ಸೊ ಒಂಥರ ಇಡೀ ದಿವಸ ಚೆನ್ನಾಗಿ ಅನ್ಸುತ್ತೆ. ಉಗಾದಿ ಅಂದ್ಬಿಟ್ಟು ನೀನ್ ಬೇವು ಬೆಲ್ಲನೇ ಮಾತಾಡ್ತೀವಿ. ಬೇವು ಬೆಲ್ಲ ಅದು ಮಾಡ್ತಾರೆ. ಇಲ್ಲಿ ಬೇವು ಸಿಗತ್ತಾ? ಸಿಗತ್ತಾ? ಓಕೆ. ಲಾಸ್ಟ್ ಟೈಮ್ ಕೊಟ್ಟಿದ್ರು ಅಂತ ನಾನು ಮರ್ತೋಗಿದ್ದೀನಿ. ಡಾಕ್ಟರ್ ಮನೆಗೆ ಹೋದಾಗ ಸಿಗುತ್ತೆ. ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋದ್ರೆ ಕೊಡ್ತಾರೆ ಬೇವು ಬೆಲ್ಲ. ಎಲ್ಲ ದೇವಸ್ಥಾನದಲ್ಲೂ ಬೇವು. ನಾನು ಹೋಗಿ ಶಿವಕ್ಷ ಟೆಂಪಲ್ ಯುಗಾದಿ ದಿವಸ ಕೊಟ್ಟಿದ್ರು. ಗುಡ್. ಸೊ ಬೇವು ಬೆಲ್ಲ ಹೌದು, ನ್ಯೂ ಇಯರ್ ಸ್ಟಾರ್ಟ್ ಮಾಡೋದೇ ಹಂಗೆ ಬೇವು ಬೆಲ್ಲ ತಿಂದು. ನಾ 2 ಸಲ ಯುಗಾದಿ ಇವ್ರ ಮನೇಲೆ ಸೆಲೆಬ್ರೇಟ್ ಮಾಡಿದ್ದೆ. 2 ವರ್ಷಕ್ಕೆ ಮುಂಚೆ ಇಂಡಿಯಾಗ ಹೋಗಿ ಸೆಲೆಬ್ರೇಟ್ ಮಾಡಿ ಅಂತ ಲೈಕ್ ಮಾಡ್ಬೇಕು ಅಂತ ಅನ್ಸಿದ್ಯಾ? ಆಕ್ಚುಲಿ ನಾನು ಯಾವತ್ತು ಹೋಗೋದೆಲ್ಲ ಬರೀ ಡಿಸೆಂಬರ್ಗೆ. ಸೊ ಹಬ್ಬ ಇದೆಲ್ಲ ಒಂದೇದಷ್ಟು ಐಡಿಯಾ ಇಲ್ಲ. ಆಕ್ಚುಲಿ 6 ಅಲ್ಲಿ ಬಂದಿದ್ದು, ಸೊ ಅಷ್ಟು ಐಡಿಯಾ ಇಲ್ಲ. ಅಂದ್ರೆ ಅಲ್ಲಿ ಏನೋ ಚೆನ್ನಾಗಿ ಇರುತ್ತೆ ಅಂತ ಕೇಳಿ ಸೊ ವಿಡಿಯೋ ಕಾಲ್ ಮಾಡಿ ಬಳಗದಿಂದ ರಿಲೇಟಿವ್ಸ್ ಹತ್ರ ನೋಡ್ತಾ ಇರ್ತೀವಿ ಅಷ್ಟೇ. ಗಣೇಶ ಚತುರ್ಥಿ ನೋಡಿದಾಗ ಅವ್ರು ಕೂಡಿಸಿರ್ತಾರೆ, ಯುಗಾದಿದ್ದಾಗ ಸೊ ಅವ್ರು ಹೆಂಗ್ ಮಾಡಿರ್ತಾರೆ ಅಂತ. ಸೊ ನಂದು ಫೇವ್ರೆಟ್ ಫೆಸ್ಟಿವಲ್ ಬಂದ್ಬಿಟ್ಟು ಈಗ ಮಹಾಮಸ್ತಕಾಭಿಷೇಕ ಮಾಡ್ತಾರೆ, ಕೇಳಿದ್ದೀರಾ ಅದ್ರ ಬಗ್ಗೆ? ಸೊ ನಾವು ಬೇರೆ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ, ಈ ತರನೇ ಎಲ್ಲ ಹಬ್ಬ ಮಾಡಿ ಎಲ್ಲ ಇರುತ್ತೆ. ಅದ್ ಬಿಟ್ಟು ಈ ಹಬ್ಬ ಸ್ಪೆಷಲಿ ಪ್ರತಿಯೊಬ್ಬರು 12 ವರ್ಷ ಕಾಯ್ತೀವಿ ಟು ವಿಟ್ನೆಸ್ ಇಟ್. ಸೊ ಅದಕ್ಕೆ ಎಕ್ಸೈಟ್ಮೆಂಟ್ ವಿಚ್ ಬಿಲ್ಡ್ಸ್ ಅಪ್ ವಿಲ್ ಬಿ ವೇಟಿಂಗ್. ಎಷ್ಟೊಂದ್ ಜನ 12 years ಅಲ್ಲಿ ಇರಲ್ಲ ನೋಡಕ್ಕೆ, ಎಷ್ಟೊಂದ್ ಜನ ಇರ್ತಾರೆ ನೋಡಕ್ಕೆ. ಸೊ ಇಟ್ ಇಸ್ ಆರ್ ನಮ್ ಪುಣ್ಯ. ಎಸ್
ಈ ಅದು ಸಿ ದಟ್ ಬಾಹುಬಲಿ ಸ್ಟ್ಯಾಚು ಇದೆ ಅಲ್ಲ, ಅದು ಮೊನೋಲಿಥಿಕ್ ಸ್ಟ್ಯಾಚು, ಒಂದೇ ಸ್ಟೋನ್ ಅಲ್ಲಿ ಕಾರ್ವ್ ಮಾಡಿರೋದು. ಅಂಡ್ ಇಟ್ ಟುಕ್ 12 years ಟು ಕಾರ್ವ್ ದಟ್ ಸ್ಟ್ಯಾಚು. 12 years ಅದಕ್ಕೇನೆ. ಸೊ ಮೇನ್ ರೀಸನ್ ವಾಸ್ ದಟ್. ಅದಕ್ಕೋಸ್ಕರ ನೀವು 12 years ಒಂದ್ಸರಿ ಅದಕ್ಕೆ ಅಭಿಷೇಕ ಮಾಡ್ತೀರಾ ಅಲ್ವಾ? ಅಂಡ್ ಆಲ್ಸೋ ಆ ಸ್ಟೋನ್ಗೆ ಅದರದೇ ಆದ ಸೈಂಟಿಫಿಕ್ ಥಿಂಗ್ಸ್ ಎಲ್ಲ ಇದೆ. ಅದು ಅಟ್ಲೀಸ್ಟ್ ಅಷ್ಟು ವರ್ಷಕ್ಕೆ ಒಂದ್ಸಲ ಅದಕ್ಕೆ ಇದೆಲ್ಲ ಬಿದ್ರೆ, ಈ ನೀರ್ಗಳೆಲ್ಲ ಬಿದ್ರೆ ಇಟ್ ವಿಲ್ ಪವಿತ್ರ ಆಗುತ್ತೆ. ಪವಿತ್ರ ಅಂತಲ್ಲ, it makes it stronger. ಆ ಸ್ಟೋನ್ ಇಂಟ್ಯಾಕ್ಟ್ ಆಗಿರುತ್ತೆ ಅನ್ನೋದು ಇದು ಒಂದು ನಂಬಿಕೆ. ಮೇನ್ ಇಸ್ 12 years ತಗೊಂತು ಅದನ್ನ ಬಿಲ್ಡ್ ಮಾಡಿ ಕೆತ್ತಕ್ಕೆ. Every 12 years ಸೇಮ್ ಡೇ ಮಾಡ್ತೀರಾ? Yes, every 12 years ಅದ ಮುಹೂರ್ತ ಎಲ್ಲ ನೋಡ್ತಾರಲ್ಲ ಯಾವ ದಿನಕ್ಕೆ. ಸೊ ಒಂದು ಸಿ ದಟ್ ಇಸ್ ದ ಮೇನ್ ರೀಸನ್. ಸೊ ಅದಕ್ಕೆ ಸೆಲೆಬ್ರೇಷನ್ ಹೆಂಗೆ ಶುರು ಆಗುತ್ತೆ ಅಂದ್ರೆ, ಸಿ ಫ್ರಮ್ ದ ಗವರ್ಮೆಂಟ್ ಸೈಡ್ ಆಲ್ಸೋ ವಿ ಹ್ಯಾವ್ ಸಪೋರ್ಟ್ ಬಿಕಾಸ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಇಸ್ ದೇರ್. ಮತ್ತೆ ಅಲ್ಲಿ ಮಠ ಸುತ್ತಮುತ್ತ ಬೇರೆ ಮಠಗಳು ಎಲ್ಲ, ಆಮೇಲೆ ನಾರ್ತ್ ಇಂಡಿಯಾದ ಆಲ್ ಓವರ್ ದ ವರ್ಲ್ಡ್ ಪೀಪಲ್ ಕಮ್. ಸೊ ಆ ಟೈಮ್ಗೆ ಆಲ್ಮೋಸ್ಟ್ ಒಂದು ತುಂಬಾ ಮಂತ್ಸ್ ನಡೆಯುತ್ತೆ, ಬಟ್ ಮೇನ್ಲಿ ಫಾರ್ ಲೈಕ್ 10 to 12 days ಏನೋ ನಡೆಯುತ್ತೆ ಆ ಪೂಜೆ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಪ್ ಲೈಕ್ ಮೋರ್ ದನ್ 25 lakhs ಪೀಪಲ್ ಆ ಜಾಗಕ್ಕೆ ಬಂದು ಹೋಗೋದು ಆ ಸ್ಟ್ರೆಚ್ ಅಲ್ಲಿ ನಾಟ್ ಇನ್ ಅ ಡೇ, ಥ್ರೂ ಔಟ್ ದಟ್ ಪೀರಿಯಡ್. ಸೊ ಆಲ್ ಓವರ್ ದ ವರ್ಲ್ಡ್ ಜನ ಬರ್ತಾರೆ, ಅಲ್ಲಿ ಇರ್ತಾರೆ. ಅಂಡ್ ತುಂಬಾನೇ ಏನು ಚಿಕ್ಕ ಚಿಕ್ಕ ಮನೆಗಳು ಮಾಡಿರ್ತಾರೆ ಫಾರ್ ಪೀಪಲ್ ಟು ಗೋ ಅಂಡ್ ಸ್ಟೇ, ಬಿಕಾಸ್ ಎಲ್ಲಾ ಕಡೆಯಿಂದ ಬಂದಿರ್ತಾರೆ. ಅಂಡ್ ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ರೆಂಟ್ ಔಟ್ ಪ್ಲೇಸಸ್ ದೇ. ಅಲ್ಲಿ ಅದನ್ನ ತಗೊಂಡು ಅಲ್ಲಿ ತುಂಬಾ ದಿನಗಟ್ಲೆ ಇರ್ತಾರೆ, ತಿಂಗಳಗಟ್ಲೆ ಇರ್ತಾರೆ ಅಲ್ಲಿ ಎಲ್ಲ ಮುನಿಗಳು ಆಲ್ ಓವರ್ ದ ಇಂಡಿಯಾ. ಇಲ್ಲ, ಎಲ್ಲರೂ ನಾವು ಅಲ್ಲೇ ಹೋಗಿ ಮಾಡ್ತೀವಿ. ಸೊ ದಟ್ ಇಸ್ ನೀವು ಅಲ್ಲಿ 12 ದಿನ ಇರ್ತೀರಾ ಅಥವಾ ಆ ಪರ್ಟಿಕ್ಯುಲರ್ ಡೇ ಪೂಜೆ ದಿನ ಮಾತ್ರ ಇರ್ತೀರಾ? ಎವ್ರಿ ಡೇ ಒಂದೊಂದು ಪೂಜೆ ಇರುತ್ತೆ. ಇವಾಗ ಜನ್ಮದ ದಿನ ಅಂತ ಒಂದ್ ಪೂಜೆ, ಅದು ಗರ್ಭದ ಒಂದ್ ಪೂಜೆ, ಜನ್ಮದ ಒಂದ್ ಪೂಜೆ, ಮೋಕ್ಷದ ಒಂದ್ ಪೂಜೆ, ಜ್ಞಾನದ ಒಂದು ಪೂಜೆ, ಹಂಗೆ 5. ಸೊ ಪ್ರತಿ ಒಂದ್ ದಿನಾನು ಒಂದೊಂದ್ ತರ ಪೂಜೆ. ಹಾಗಾಗಿ ಅದೇ ಇಟ್ ಇಸ್ ಓವರ್ ಅ ಪೀರಿಯಡ್ ಆಫ್ ಸಮ್ ಡೇಸ್. ಸೊ ಅದಕ್ಕೆ ಎಷ್ಟು ಜನಕ್ಕೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಆಗುತ್ತೆ. ಅಂಡ್ ಇಟ್ಸ್ ನಾಟ್ ಲೈಕ್ ಪ್ರತಿಯೊಬ್ರು ಎವ್ರಿ ಡೇ ನಿಂಗೆ ಚಾನ್ಸ್ ಸಿಗುತ್ತೆ ಮೇಲ್ ಹೋಗಿ ನೋಡಕ್ಕೆ ಅಂತ. ಅಷ್ಟು ಜನ ಇರ್ತಾರಲ್ಲ ಅಲ್ಲಿ ಎಸ್ ಯು ಕ್ಯಾನ್ ಅಲ್ಲ ಮೇಲ್ ಹೋಗಿ ಅಭಿಷೇಕ ಮಾಡೋದು ಬೆಟ್ಟ ಹತ್ತದೇನೆ. ಮೊನೋಲಿಥಿಕ್ ಸ್ಟ್ರಕ್ಚರ್ ಹಿಂದೆ ಅಲ್ಲಿಗೆ ಬರ್ತೀನಿ. ಸೊ ಈಗ ಫಸ್ಟ್ ಬೆಟ್ಟ ಹತ್ತಿ ನಾವು ಹೋಗೋದೇನೆ ವಿ ಹ್ಯಾವ್ ಒಂದ್ ಲಿಮಿಟ್ ಇಡ್ತಾರೆ. ಒಂದಿಷ್ಟು ಜನ ಬಿಟ್ಟ ಮೇಲೆ ಅವ್ರು ಒಂದಷ್ಟು ಜನ ಅಲ್ಲಿ ಆ ಕಡೆ ಇಳಿಯೋ ತನಕ ಯಾರನ್ನೂ ಬಿಡಲ್ಲ ಮೇಲಕ್ಕೆ, ಬಿಕಾಸ್ ಆ ಬೆಟ್ಟ ತಡಿಬೇಕು ಅಷ್ಟು ಜನ. ಸೊ ಅದು ಒಂದು. ಪ್ಲಸ್ ಅಲ್ಲಿ ಮೇಲ್ ಹೋಗಿ ಅಭಿಷೇಕ ಮಾಡಕ್ಕೆ ಇದಿರುತ್ತೆ, ಹರಾಜ್ ಕೂಗ್ತಾರೆ. ಸೊ ಹರಾಜಲ್ಲಿ ನೀನು ಕಳಶ ತಗೋಬೇಕು. ಕಳಶ ತಗೊಂಡು ಅದ್ರಲ್ಲೂ ಕಳಶದ ಸೈಜಸ್ ಎಲ್ಲ ಡಿಫ್ರೆಂಟ್ ಪ್ರೈಸಸ್. ಸೊ ಕಳಶ ತಗೊಂಡವ್ರು ಮಾತ್ರ ಮೇಲ್ ಹೋಗ್ಬಿಟ್ಟು ಅಭಿಷೇಕ ಮಾಡಿ ಕೋಟಿಗಟ್ಲೆ ಹೋಗುತ್ತೆ. ಫಸ್ಟ್ ಕಳಶದಂತ ಎಲ್ಲಾದ್ರೂ ಅದ್ರ ಮೇಲೆ ಕಟ್ಟಿರುತ್ತೆ ಅಲ್ಲ, ಫಸ್ಟ್ ನೀರ್ ಹಾಕೋದು ಅಲ್ಲಿಂದ. ಎಸ್, ಹೈಯರ್. ಆಮೇಲೆ ದಿನದಲ್ಲಿ ಫಸ್ಟ್ ಸ್ನಾನ ಅಂತ ಇರುತ್ತೆ. ಆಮೇಲೆ 12 ವರ್ಷ ಆದ್ಮೇಲೆ ಆ ಫಸ್ಟ್ ನೀರ್ ಬೀಳೋದು ಅದಕ್ಕೂ ಇರುತ್ತೆ. ಸೊ ದಟ್ ಇಸ್ ದ ಫಸ್ಟ್ ಒನ್. ಸೊ ಹಾಗಾಗಿ ಪ್ರತಿಯೊಂದಕ್ಕೂ ಹರಾಜು ಇರುತ್ತೆ. ಹನಿಗೂ ಪ್ರೈಸ್ ಇದೆ. ಎಸ್, ದಟ್ ಇಸ್ ದ ಮೇನ್ ಥಿಂಗ್. ಒಂದು ಹನಿಗೂ ಅವ್ರು ಅಷ್ಟು ಪ್ರೈಸ್ ಕಟ್ಟಿ ಮಾಡ್ತಾರೆ. ಆಮೇಲೆ ದೇವರಿಗೆ ಅಲ್ಲಿ ಹೋಗ್ಬಿಟ್ಟು ಹಾಕೋದು ಅದೇ ಡಿಫ್ರೆಂಟ್ ಫೀಲ್ ಅಲ್ಲ. ಹೋಗ್ಬಿಟ್ಟು ಅಲ್ಲಿ ಹಾಕೋದು. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಜೈನ, ಅಕ್ಷಯ ಜೈನ. ಅವನು ಲಾಸ್ಟ್ ಇಯರ್ 2 years ಬ್ಯಾಕ್ ಅವರು ಅಲ್ಲಿ ಹೋಗಿ ಅಭಿಷೇಕ ಮಾಡಿದ್ರು. ಅವ್ನು ಅಲ್ಲಿ ಕ್ಯಾಮ್ರಾ ಎಲ್ಲ ಬಿಡಲ್ಲ ಅಲ್ಲಿ. ಸೊ ಅವನು ಹಿಂಗೆ ಬಚ್ಚಿಟ್ಕೊಂಡು ಅಲ್ಲಿ ಹೋಗಿ ಆ ಮೇಲ್ಗಡೆ ಹತ್ಕೊಂಡು ಹೋಗಿ ಅವ್ರಪ್ಪ ನೀರು ಹಾಕೋ ತನಕನೂ ವಿಡಿಯೋ ಮಾಡಿ ಕಳ್ಸಿದ್ದಾನೆ. ನಾನ್ ವಿಡಿಯೋ ನೋಡಿದಾಗಲೇ ನನ್ ಫುಲ್ ಒಂಥರ ನನ್ನ ಲೈಫಲ್ಲಿ ನಾನು 2 ಸಲ ನೋಡಿರೋದು ಮಹಾಮಸ್ತಕಾಭಿಷೇಕ. ಸೊ ಒಂದ್ಸಲ ನಾನ್ ಚಿಕ್ಕವಳಿದ್ದಾಗ ಅಜ್ಜಿ ತಾತ ಜೊತೆ ಎಲ್ಲ ಹೋಗಿ ಅವಾಗೆಲ್ಲ ಅಭಿಷೇಕ ಮಾಡಿ ಬಂದೆ. ಈ ಸಲ ಇಲ್ಲಿಂದ ನಾನು ಹೋಗಿದ್ದೇನೆ, ಮಹಾಮಸ್ತಕಾಭಿಷೇಕ ಇದೆ. ಐ ಹ್ಯಾವ್ ಟು ಬಿ ದೇರ್. ಫಸ್ಟ್ ಟೈಮ್ ನೀನು ನೋಡಿದಾಗ ಎಷ್ಟು ವರ್ಷ ಆಯ್ತು?
ಕಿಡ್ ನಂಗೆ ನೆನಪಿಲ್ಲ. Okay. ಸ್ಕೂಲಲ್ಲಿ ಇದ್ದೆ. ಲಾಸ್ಟ್ ಟೈಮ್ ಎಷ್ಟು ವರ್ಷ ನಾವು? ಈಗ 2 ವರ್ಷದ ಹಿಂದೆ 17 ಅಲ್ಲಿ ಹೋಗಿದ್ದೆ 2017. ಸೊ ಅಲ್ಲಿಗೆ ಬೆಟ್ಟ ಹತ್ತಕ್ಕೂ ಪಾಸ್ ಎಲ್ಲ ಬೇಕು. ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಳ್ಳಕ್ಕೆ ಬೆಟ್ಟ ಹತ್ಬಿಟ್ಟು ಸುಮ್ಮನೆ ದರ್ಶನ ಮಾಡ್ಕೊಂಡು ಬರೋರು ಇದಾರೆ. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕೂ ಇದೆ. ಸೊ ಅದಕ್ಕೂ ಪಾಸಸ್. ಸೊ ಪಾಸ್ ಸಿಗ್ಲಿಲ್ಲ ಅಂದ್ರೆ ಹತ್ತಕ್ ಬಿಡಲ್ಲ. So did you get a chance to Yes, yes. ಅಭಿಷೇಕ ಮಾಡಕ್ಕಲ್ಲ, ಬಟ್ ಪಾಸ್ ತಗೊಂಡು ಅಲ್ಲಿ ಹೋಗಿ ಕೂತ್ಕೊಂಡು ಅಭಿಷೇಕ ನೋಡ್ಕೊಂಡಿದ್ದಾರೆ. ನೋಡಕ್ಕೆ ಯಾವ ಟೈಮ್ ಅಲ್ಲಿ ನಡೆಯುತ್ತೆ ಇದು? ಯಾವ ತಿಂಗಳು? ಫೆಬ್ರವರಿ. ಯಾವಾಗ್ಲೂ ಅದೇ ಫೆಬ್ರವರಿಲಿ ನಡೆಯುತ್ತೆ. ಸೊ ಆ ಪಾಸ್ ಸಿಕ್ಕಿ ನಾವು ಮೇಲ್ ಹೋಗಿ ಅಲ್ಲಿ ಹತ್ತಿ ಅಲ್ಲಿ ಹೋಗೋದೇನೆ ಒಂದ್ ದೊಡ್ಡ ಸಾಹಸ. Correct. ಬಿಕಾಸ್ ಆಮೇಲೆ ಎಷ್ಟೊಂದ್ ಜನನ ಅವರು ಏನಂತಾರೆ ಡೋಲಿ ಕೂರಿಸ್ಕೊಂಡು ಹೋಗ್ತಾರೆ. ಆಮೇಲೆ ಅಷ್ಟು ಮೇಲಕ್ಕೆ ನೀರು, ಎಳ್ನೀರು, ಗಂಧ ಮತ್ತೆ ಹೂವು, ಇನ್ನೇನು ಅಶ್ವಗಂಧ ಹೇಳ್ದಲ್ವಾ, ಅದು ಇನ್ನೇನ್ ಹಾಕ್ತಾರೆ, ಅರ್ಶಿನದ ನೀರು ಹಾಕ್ತಾರೆ. ಸೊ ಈ ತರ ಎಷ್ಟೊಂದು ವೆರೈಟಿ ನೀರ್ಗಳು, ಅದು ಕೆಳಗಿಂದ ಮೇಲ್ ತನಕನೂ ಅದನ್ನ ಟ್ರಾನ್ಸ್ಪೋರ್ಟ್. ಗಾಡಿ ಇಲ್ಲ ಅಲ್ಲಿ, ಬರೀ ಹತ್ಲೇಬೇಕು. ಹತ್ಕೊಂಡು ಹೋಗಿದ್ವಿ ಒಂದ್ಸರಿ ನಾವು. ಸೊ ನೆನಪಿದೆ ಅಂದ್ರೆ ಪೂಜೆ ಟೈಮಲ್ಲಿ ಹೋಗಿಲ್ಲ, ಕ್ಯಾಶುವಲ್ ಆಗಿ ನಮಗೆ ಟೂರಿಸ್ಟ್ ಪ್ಲೇಸ್ ತರ ವಿಸಿಟ್ ಮಾಡ್ಬೋದಲ್ಲ, ಆ ತರ ಒಂದ್ಸರಿ ಹೋಗಿ ನೋಡ್ ಬಂದಿದೀನಿ. ಮೇಲ್ ಹತ್ಬಿಟ್ಟು ಹೋಗ್ಬೇಕು. ಸೊ ಶ್ರವಣಬೆಳಗೊಳಕ್ಕೆ ಹೋಗಕ್ಕೂ ಅಷ್ಟೇ, ಸುತ್ತಮುತ್ತ ಹಳ್ಳಿನೂ ಅಷ್ಟೇ ಎಲ್ಲ ತುಂಬಾ ಸುತ್ತಮುತ್ತ ಹಳ್ಳಿನೂ ಅಷ್ಟೇ ಎಲ್ಲ ಕಡೆ ಎಲ್ಲಾರ ಮನೆ ಬಿಟ್ಕೊಟ್ಬಿಟ್ಟಿರ್ತಾರೆ, ನೀವು ಬಂದಿರಿ ಅಂತ ಜನ. ಆಮೇಲೆ ರೋಡ್ ಎಲ್ಲ ತುಂಬಾ ಟಾರ್ ಹಾಕ್ಬಿಟ್ಟೆಲ್ಲ ತುಂಬಾ ಚೆನ್ನಾಗೆಲ್ಲ ಡೆಕೋರೇಷನ್ಸ್ ಮಾಡ್ಬಿಟ್ಟು, ಎಸ್ಪೆಷಲಿ ನಮ್ಮ ಮುನಿಗಳು ಎಲ್ಲ ಕಡೆಯಿಂದ ಬರ್ತಾರಲ್ಲ, ಅವರಿಗೆ ಮೇನ್ಲಿ ಅವ್ರಿಗೆ ಫುಡ್ ಆಗಲಿ, ಪ್ಲೇಸ್ ಟು ಸ್ಟೇ, ಆಮೇಲೆ ಅವರೆಲ್ಲ ಪ್ರವಚನ ಮಾಡ್ತಾರೆ ಇಡೀ ದಿನ. ಇವಾಗ ನಾವೆಲ್ಲ ಹೋಗ್ಬಿಟ್ಟು ದೇವ್ರು ನೋಡ್ಕೊಂಡ್ ಬಂದ್ಮೇಲೆ ಸೊ ರೆಸ್ಟ್ ಆಫ್ ದ ಡೇ ಖಾಲಿ ಇರ್ತೀವಿ. ಸೊ ಅಲ್ಲೆಲ್ಲ ಹೋಗ್ಬಿಟ್ಟು ಅವ್ರ ಪ್ರವಚನ ಕೇಳೋದು, ಅವಾಗ ಅವ್ರೆ ದೇ ಕೀಪ್ ರೀಚಿಂಗ್. ಇಲ್ಲಿ ನಮ್ಮ ದೇವಸ್ಥಾನ ಹೌದು, ದಿಗಂಬರ್ದು ಮತ್ತೆ ಶ್ವೇತಾಂಬರ್ದು ಎರಡು ಇದೆ. ಡ್ಯಾಂಟನಾಂಗಲ್ ಇದೆ ಸ್ಟ್ಯಾಚ್ಯೂ ಇದೆಯಾ? ಮಹಾವೀರ ಸ್ಟ್ಯಾಚ್ಯೂ ಇದೆ, ಸ್ಮಾಲ್ ಚಿಕ್ಕದು. ನಾಟ್ ಬಾಹುಬಲಿ ಇಲ್ಲ ಇಲ್ಲಿ, ನಮ್ ತೀರ್ಥಂಕರರ್ ಇದಾರೆ, ಇವರಿಲ್ಲ, ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಇಲ್ಲ. ಸೊ ಇದೆ, ಬಿಕಾಸ್ ಇಷ್ಟೇ ಎಕ್ಸೈಟ್ಮೆಂಟ್. ಅದು ಅಲ್ಲಿ ಕೂತ್ಕೊಂಡು ಅವ್ರ ಅಭಿಷೇಕ ಮಾಡೋದನ್ನ ನೋಡ್ಬೇಕು. ಒಂದೊಂದು ಹಾಲ್ ಹಾದಾಗ ನಾನು ಟಿವಿ ನೋಡಿದ್ದೀನಿ, ಟಿವಿನೆಲ್ಲ ಹಾಕ್ತಾರೆ ಅಭಿಷೇಕ ಹಾಕಿ ಒಂದ್ಸರಿ ನೋಡಿದ್ದೀನಿ ನಾನು. ಅದು ಹಾಲ್ ಬಿದ್ದಾಗ ಅದು ಫುಲ್ ಬಾಡಿಗೆ ಅದು ಅದು ಎಷ್ಟು ಚೆನ್ನಾಗಿ ಅವರು ಪ್ಲಾನಿಂಗ್ ಮಾಡ್ತಾರೆ ಅಂದ್ರೆ, ಅವರು ತಲೆ ಹತ್ರ ಹಾಕ್ತಾರೆ ಅಲ್ಲ, ಭುಜದ ಹತ್ರ ಇರ್ತಾರಲ್ಲ ಅವರು ಫ್ಲಾಗ್ ಮಾಡ್ತಾರೆ, ರೆಡ್ ಇಟ್ಟಿರ್ತಾರೆ, ಗ್ರೀನ್ ಹಾಕಿದ ತಕ್ಷಣ ಎಲ್ಲರೂ ಹಾಕ್ಬೇಕು. ಅವಾಗ ಹಾಕ್ಬೇಕಂದ್ರೆ ಹಂಗಲ್ಲ, ಒಂದ್ ಟೈಮಿಂಗ್ ಹಂಗಿಂಗ್ ಅದ್ರ ಚಿಂತೆ ಇಲ್ಲ, ಬಟ್ ಹಾಕ್ತಾರೆ ಅದೇ ಟೈಮ್ಗೆ, ಅಷ್ಟು ಪ್ಲಾನಿಂಗ್ ಮಾಡ್ತಾರೆ ಅದಕ್ಕೋಸ್ಕರ. ಆ ಕೇಸರಿ ನೀರ್ ಹಾಕಿದಾಗ, ಅರ್ಶಿನದ ನೀರ್ ಹಾಕಿದಾಗ ಕಲರ್ ಅದು ಚೇಂಜ್ ಆಗೋದು, ಆಮೇಲೆ ಹೂವದ್ದು ತುಂಬಾ ಚೆನ್ನಾಗಿರುತ್ತೆ. ಕೇಳಿ ನಮ್ಗೆ ಇಷ್ಟು ಖುಷಿ ಆಗ್ತಿರ್ಬೇಕಾದ್ರೆ ಅಲ್ಲಿ ನೋಡೋರಿಗೆ ನೋಡ್ಬೇಕಾದ್ರೆ ಆ ಫೀಲ್ ಇದೆ ಅಲ್ಲ, ಇಟ್ಸ್ ಲೈಕ್ ಯು ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಂಡ್ ಸ್ಯಾಟಿಸ್ಫೈಡ್ ಅಟ್ ಯು ಗಾಟ್ ಟು ವಿಟ್ನೆಸ್ ಇಟ್ ಅಂತ. So ಅದಕ್ಕೆ ಇದು ನಂದು ಫೇವರಿಟ್ ಫೆಸ್ಟಿವಲ್. ಇನ್ ನೆಕ್ಸ್ಟ್ 12 years ಗೆ ಐ ಹ್ಯಾವ್ ಟು wait and plan and go there. Yeah, you will go. Nice to know. So ಅಲ್ವಾ ಹೊಸ ನಮ್ಗೆ ಐಡಿಯಾ ಇರಲಿಲ್ಲ, ನಮಗ್ ಗೊತ್ತು ಈ ತರ ಪೂಜೆ ಮಾಡ್ತಾರೆ, ಅದು 12 ವರ್ಷಕ್ಕೆ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನಾನ್ 7 years ಅಂತ ತುಂಬಾ ಖುಷಿ ಆಯ್ತು ಕೇಳಿ. ಆಕ್ಚುಲಿ ವೆರಿ ಗುಡ್ ಇನ್ಫಾರ್ಮೇಶನ್. ಸೊ ನಮ್ದು ಹಬ್ಬದ ಫೀಲಿಂಗ್ ಇಲ್ಲೇ ಹಬ್ಬ ಮಾಡ್ದಂಗ ನೋಡು. ಯಾವ ಹಬ್ಬ ಬರ್ತಿದೆ ಈಗ? ವರಮಹಾಲಕ್ಷ್ಮಿ ಅನ್ಸುತ್ತಲ್ಲ, ವರಮಹಾಲಕ್ಷ್ಮಿ ಶುರು ಆಗುತ್ತೆ. ಲಕ್ಷ್ಮಿ ನಮಗೆ ಕೆಲಸ ಇರೋದು, ಬನ್ನಿ ಮಾಡೋಣ ವರಮಹಾಲಕ್ಷ್ಮಿ. ಸೊ ಅಷ್ಟೇ ಅನ್ಸಲ್ಲ, ಎಲ್ಲರೂ ನಮ್ಮ ಫೇವರೇಟ್ ಫೆಸ್ಟಿವಲ್ಸ್ ಬಗ್ಗೆ ಮಾತಾಡಿದ್ವಿ. ಎಂಡ್ ಮಾಡಿ. On this note, cool, we have all spoken about our favorite festivals. Yes, ನಿಮ್ಮ ಫೇವರೇಟ್ ಫೆಸ್ಟಿವಲ್ ಕಮೆಂಟ್ ಸೆಕ್ಷನ್ ಹಾಕಿ, ಅದ್ರ ಬಗ್ಗೆ ಮಾತಾಡಿ. ಸೊ ಇವಾಗ ಒಂದು ಹೊಸ ನಮಗ್ ಹೊಸ ಕಲ್ತ್ಕೊಂಡ್ವಿ, ಹೊಸ ಒಂದು ಇನ್ಫಾರ್ಮೇಶನ್. ಸೊ ನಿಮಗೆ ಯಾವ್ದಾದ್ರು ಈ ತರ ಸ್ಪೆಷಲ್ ಫೆಸ್ಟಿವಲ್ ಬಗ್ಗೆ ಯಾವ್ದಾದ್ರು ಒಂದು ಯುನೀಕ್ ಇನ್ಫಾರ್ಮೇಶನ್ ಗೊತ್ತಿದ್ರೆ
ಅದನ್ನು ಕಮೆಂಟ್ ಸೆಕ್ಷನ್ ಹಾಕಿ ನಾವು ತಿಳ್ಕೊಂತೀವಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಸಪೋರ್ಟ್ ಮಾಡ್ತಾನೆ ಇರಿ. ಎಸ್, ಈಗಷ್ಟೇ ನಮ್ಗೆ ಚೆನ್ನಾಗಿ ಬಂದಿದೆ ಆಕ್ಚುಲಿ ಒಪಿನಿಯನ್ಸ್ ಎಲ್ಲ. ವೆರಿ ಹ್ಯಾಪಿ ಫಾರ್ ದಟ್. Thank you. ಎಲ್ಲರೂ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಸಪೋರ್ಟ್ ತೋರಿಸ್ತೀರಾ. Yeah. ಯೂಟ್ಯೂಬ್ಗೂ ಬಂದು ಬಂದು support ಮಾಡಿ. Support ತೋರ್ಸಿ, ಹೌದು ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್. ಚಾನಲ್. ನೀವು ಮಾಡೋ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ಗೆ ನಮಗೆ ಹೆಲ್ಪ್ ಆಗುತ್ತೆ, ನಮಗಿನ್ನ ಮೋಟಿವೇಟ್ ಆಗುತ್ತೆ. ಪ್ಲಸ್ ಯೂಟ್ಯೂಬು ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿದಷ್ಟು ನಮ್ಮ ವಿಡಿಯೋನ ಯೂಟ್ಯೂಬ್ ಬೇರೆಯವ್ರಿಗೆ ಪ್ರಮೋಟ್ ಮಾಡ್ತಾರೆ, ರೆಕಮೆಂಡ್ ಮಾಡ್ತಾರೆ. ಸೊ ಇನ್ನ ಜಾಸ್ತಿ ಜನಕ್ಕೆ, ಇನ್ನ ಜಾಸ್ತಿ ಕನ್ನಡಿಗರಿಗೆ ನಮ್ದು ರೀಚ್ ಆಗುತ್ತೆ. ಸೊ ಅದಕ್ಕೆ ನಾವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಎಂಟರ್ಟೈನ್ ಮಾಡಕ್ಕೂ ನಮಗೂ ಪ್ರೋತ್ಸಾಹ ಸಿಗ್ದಂಗಿರುತ್ತೆ. ಸೊ ನಾವು ಆನ್ಲೈನ್ ಮಾಡೋದ್ ಬಿಟ್ಟು ಇವಾಗ ವಿ ಹ್ಯಾವ್ ಕಮ್, ಎಲ್ಲರೂ ಒಟ್ಟಿಗೆ ಬಂದು ನಿಮ್ಗೋಸ್ಕರ ನಾವು ಹಿಂಗೆ ಮೀಟ್ ಆಗಿ ಒಂದ್ ಎಫರ್ಟ್ ತೋರಿಸ್ತಾ ಇದೀವಿ. ಟು ಗಿವ್ ಯು ಗೈಸ್ ಬೆಟರ್ ಕ್ವಾಲಿಟಿ ಕಾಂಟೆಂಟ್. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಇಷ್ಟ ಆಗಿಲ್ಲ ಅಂದ್ರೆ ಎಲ್ಲಾನು ನಮಗೆ ತಿಳಿಸಿ. ಸೊ ದಟ್ ನೋಟ್ ನೆಕ್ಸ್ಟ್ ವೀಕ್ ಮತ್ತೆ ಸಿಗ್ತೀವಿ ಇನ್ನೊಂದು ಎಪಿಸೋಡ್ ಅಲ್ಲಿ. ಎಪಿಸೋಡ್ ಅಲ್ಲಿ. ಅಲ್ಲಿ ತನಕ ನಮಸ್ಕಾರ, bye bye.